ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂತ ಈ ಒಂದು ಎಲ್ಒಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ. ಇಲ್ಲಿ ಗಣಿತ ಕಲಿಕಾಫಲ M601 ಸೂಕ್ತವಾದ ಕ್ರಿಯೆಗಳನ್ನು ಬಳಸಿ ದೊಡ್ಡ ಸಂಖ್ಯೆಗಳನ್ನು ಒಳಗೊಂಡಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಟೀಚೋಪಿಯಾ ಆಪ್ ನಲ್ಲಿರುವ NAS ವರ್ಕ್ ಬುಕ್ ನಿಂದ ಆಯ್ದುಕೊಂಡಿರುವ ಸಮಸ್ಯೆಗಳನ್ನ ಇಲ್ಲಿ ನೋಡೋಣ. ಮೊದಲನೇ ಸಮಸ್ಯೆ ಹೀಗಿದೆ. 4 ಜನ ವಿದ್ಯಾರ್ಥಿಗಳು ವ್ಯಾನ್ ನಲ್ಲಿ ಶಾಲೆಯನ್ನ ತಲುಪುತ್ತಾರೆ. ಯಾರ ಮನೆ ಶಾಲೆಯಿಂದ ಗರಿಷ್ಠ ದೂರದಲ್ಲಿದೆ ಅಂತ ಹೇಳಿ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಓದಿ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದನ್ನ ಅವರು ಪರಿಹರಿಸ್ತಾರೆ ಎಂಬುದನ್ನು ನಾವು ಇಲ್ಲಿ ಮೊದಲು ನೋಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಅರ್ಥ ಮಾಡಿಸಲು ಪ್ರಯತ್ನಿಸಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಮನೆ, ಅಲ್ಲಿಂದ ಅವರು ಶಾಲಾ ವ್ಯಾನ್ ಪಿಕಪ್ ಪಾಯಿಂಟ್ ಗೆ ಬರುತ್ತಾರೆ, ಅಲ್ಲಿಂದ ಶಾಲೆಯನ್ನ ವ್ಯಾನ್ ನಲ್ಲಿ ತಲುಪ್ತಾರೆ. ಸೊ ಎರಡೂ ಒಂದು ದೂರಗಳನ್ನ ಇಲ್ಲಿ ಕೊಡಲಾಗಿದೆ. ಸೊ ಎರಡೂ ದೂರಗಳನ್ನ ನಾವು ಸಂಕಲನ ಮಾಡಿದಾಗ ಮತ್ತು ಆ ಒಂದು ದೂರಗಳನ್ನ ಕಂಪೇರ್ ಮಾಡಿದಾಗ ಯಾರ ಮನೆ ಶಾಲೆಯಿಂದ ದೂರದಲ್ಲಿದೆ ಅಂತ ಹೇಳಿ ಇಲ್ಲಿ ನಾವು ಕಂಡು ಹಿಡಿಯಬಹುದು ಅಂತ ಹೇಳಿ ನಾವು ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಇದನ್ನ ಅರ್ಥ ಮಾಡಿಸಬೇಕಾಗುತ್ತೆ. ಸೊ ದೂರಗಳನ್ನ ಕಂಡು ಹಿಡಿದು ಅವುಗಳನ್ನ ಕಂಪೇರ್ ಮಾಡುವುದು ಈ ಒಂದು ಸಮಸ್ಯೆಯ ಹಿಂದಿರುವ ಪರಿಹಾರದ ಒಂದು ಮುಖ್ಯ ಹಂತವಾಗಿದೆ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡಿಸಬೇಕಾಗುತ್ತೆ. ನಂತರ ಯಾವ ವಿದ್ಯಾರ್ಥಿಯು ಪ್ರಯಾಣಿಸಿದ ಒಟ್ಟು ದೂರ ಹೆಚ್ಚಾಗಿರುತ್ತೋ ಅವನ ಮನೆ ಶಾಲೆಯಿಂದ ಗರಿಷ್ಠ ದೂರದಲ್ಲಿರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದಾಗಿದೆ. ಸೊ ಸೂತ್ರವನ್ನ ಎರಡೂ ಒಂದು ದೂರಗಳನ್ನ ಕೂಡಿಸಲಿಕ್ಕೆ ಯಾವ ಸೂತ್ರ ಯೂಸ್ ಮಾಡಬಹುದು ಅದನ್ನ ಮಕ್ಕಳಿಂದಲೇ ನಾವು ಬರೆಸಬೇಕಾಗುತ್ತೆ ಮತ್ತು ಬೆಲೆಗಳನ್ನ ಅವರು ಹಾಕಿ ಪ್ರಯಾಣಿಸಿದ ಒಟ್ಟು ದೂರವನ್ನ ಕಂಡು ಹಿಡಿಯಬೇಕಾಗುತ್ತೆ. ಮಾನಗಳ ಕನ್ವರ್ಷನ್ ಅಲ್ಲಿ ತಪ್ಪುಗಳನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಗಮನವನ್ನ ಕೊಡಬೇಕಾಗುತ್ತೆ. ನಂತರದಲ್ಲಿ ಆ ಎರಡೂ ಒಂದು ದೂರಗಳನ್ನ ಕೂಡಿಸುವಾಗ ಮಾನಗಳ ಕನ್ವರ್ಷನ್ ಮತ್ತೆ ದೊಡ್ಡ ಸಂಖ್ಯೆಗಳ ಒಂದು ಸಂಕಲನ ಒಂದು ಆಗಿರುವುದರಿಂದ ಇಲ್ಲಿ ಸಹ ಗಮನವನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ 4 ಮಕ್ಕಳ ಒಟ್ಟು ದೂರವನ್ನ ಕಂಡು ಹಿಡಿದು ದೂರಗಳನ್ನ ಕಂಪೇರ್ ಮಾಡುವ ಮೂಲಕ ಯಾರ ಮನೆ ಶಾಲೆಯಿಂದ ಗರಿಷ್ಠ ದೂರದಲ್ಲಿದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿ ಹೇಳಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಮಕ್ಕಳಿಗೆ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಆಗಿರಬೇಕಾಗುತ್ತೆ. ಅದಾದ ನಂತರ ರವಿಯ ಮನೆ ಶಾಲೆಯಿಂದ ಗರಿಷ್ಠ ದೂರದಲ್ಲಿದೆ ಅಂತ ಹೇಳಿ ಇಲ್ಲಿ ಹೇಳಬಹುದು. ಮುಂದಿನ ಪ್ರಶ್ನೆ, ಇಲ್ಲಿ ಒಬ್ಬ ಬಸ್ ಮಾಲೀಕನ ಬಳಿ 30 ಬಸ್ಗಳಿವೆ. ಅರ್ಧದಷ್ಟು ವಿದ್ಯುತ್ ಚಾಲಿತ ಬಸ್ಗಳು ಮತ್ತು ಅರ್ಧದಷ್ಟು ಡೀಸೆಲ್ ಬಸ್ಗಳಿವೆ. ಎರಡೂ ಬಸ್ಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ ದರ ಬೇರೆ ಬೇರೆ ಆಗಿರುತ್ತೆ ಮತ್ತು ಒಂದು ಟ್ರಿಪ್ ನಲ್ಲಿ 50 ಪ್ರಯಾಣಿಕರು ಬಸ್ ನಲ್ಲಿ ಪ್ರಯಾಣಿಸಬಹುದಾಗಿದೆ ಮತ್ತು ಪ್ರತಿ ಬಸ್ಸು ಒಂದು ದಿವಸದಲ್ಲಿ ಬೇರೆ ಬೇರೆ ದೂರವನ್ನ ಕ್ರಮಿಸುತ್ತೆ. ಹಾಗಾದರೆ ಎರಡೂ ದಿನಗಳಲ್ಲಿ ಎಲ್ಲಾ ಬಸ್ಗಳು ಸಂಗ್ರಹಿಸಿದ ಒಟ್ಟು ಹಣ ಎಷ್ಟು ಅಂತ ಹೇಳಿ ಇಲ್ಲಿ ಕಂಡು ಹಿಡಿಯಬೇಕಾಗಿದೆ. ಇದು ಒಂದು ಬಹು ಹಂತದ ಸಮಸ್ಯೆ. ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಅವರಿಗೆ ಸಹಾಯವನ್ನು ಮಾಡಬೇಕಾಗಿದೆ ಮತ್ತು ಈ ಒಂದು ಪ್ರಶ್ನೆಯನ್ನ ಚಿತ್ರದ ಮೂಲಕ ಈ ರೀತಿಯಾಗಿ ತೋರಿಸಬಹುದಾಗಿದೆ. ಆರಂಭ ಸ್ಥಳದಿಂದ ಹೊರಟು ಬಸ್ ತಲುಪುವ ಸ್ಥಳವನ್ನ ತಲುಪುತ್ತೆ. ಇದು ಬಸ್ ಕ್ರಮಿಸಿದ ದೂರವನ್ನ ಹೇಳುತ್ತೆ. ಹಾಗಾದರೆ ಒಂದು ಬಸ್ ಒಂದು ದಿನದಲ್ಲಿ ಸಂಗ್ರಹಿಸುವ ಹಣ ಎಷ್ಟು ಅಂತ ಹೇಳಿ ನಾವಿಲ್ಲಿ ಮಕ್ಕಳಿಗೆ ಸೂತ್ರವನ್ನ ರಚನೆ ಮಾಡಲಿಕ್ಕೆ ಹೇಳಬೇಕಾಗುತ್ತೆ. ಸೊ ಒಂದು ಬಸ್ ಒಂದು ದಿನದಲ್ಲಿ ಸಂಗ್ರಹಿಸುವ ಹಣ, ಅದು ಒಂದು ದಿನದಲ್ಲಿ ಬಸ್ ಕ್ರಮಿಸುವ ದೂರ, ಪ್ರತಿ ಕಿಲೋಮೀಟರ್ನ ದರ ಮತ್ತು ಬಸ್ ನಲ್ಲಿ ಸಂಚರಿಸುವ ಪ್ರಯಾಣಿಕರ ಸಂಖ್ಯೆ. ಈ ಒಂದು ಸೂತ್ರವನ್ನ ಮಕ್ಕಳು ರಚನೆ ಮಾಡಿದರೆ ಮುಂದಿನ ಹಂತಗಳನ್ನು ಅವರು ಈಸಿಯಾಗಿ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಬಸ್ ಮಾಲೀಕನ ಬಳಿ ಇರುವ ಬಸ್ಸುಗಳ ಸಂಖ್ಯೆ, ಪ್ರತಿ ಟ್ರಿಪ್ ನಲ್ಲಿ ಪ್ರಯಾಣಿಸಬಹುದಾದ ಪ್ರಯಾಣಿಕರು, ವಿದ್ಯುತ್ ಚಾಲಿತ ಬಸ್ಸುಗಳ ಸಂಖ್ಯೆ, ಒಂದು ದಿನದಲ್ಲಿ ವಿದ್ಯುತ್ ಚಾಲಿತ ಬಸ್ ಕ್ರಮಿಸುವ ದೂರ, ಈ ಎಲ್ಲ ಒಂದು ದತ್ತಾಂಶಗಳನ್ನು ಅವರು ಕರೆಕ್ಟ್ ಆಗಿ ಬರೆದುಕೊಳ್ಬೇಕಾಗುತ್ತೆ. ಅದೇ ನಂತರ ಇದೇ ರೀತಿಯಲ್ಲಿ ಡೀಸೆಲ್ ಬಸ್ಸುಗಳು ಸಹ ಅವರು ಬರೆದುಕೊಳ್ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಬಸ್ಸುಗಳು ಯಾವಾಗಲೂ 50 ಜನರಿಂದ ತುಂಬಿರುತ್ತವೆ ಮತ್ತು ಪ್ರತಿ ಕಿಲೋಮೀಟರ್ ಬಸ್ಸಿನ ದರ ಆ ಬಸ್ಸಿನ ವಿಧ ಆಧರಿಸಿ ಆಗಿರುತ್ತೆ ಅಂತ ಹೇಳಿ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಈಗ ಈ ಒಂದು ಸೂತ್ರವನ್ನ ಬರೆದು ಸೊ 2 ದಿನದಲ್ಲಿ ಬಸ್ಸುಗಳು ಸಂಗ್ರಹಿಸಿದ ಒಟ್ಟು ಹಣ ಎಷ್ಟು ಅಂತ ಹೇಳಿ ಇಲ್ಲಿ ಮಕ್ಕಳು ಕಂಡು ಹಿಡಿಯಬೇಕಾಗುತ್ತೆ. ಸೂತ್ರವನ್ನ ಬರೆಯುವಾಗ ಮಕ್ಕಳು ಎಲ್ಲಾ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಸೂತ್ರವನ್ನ ಬರೆದಿದ್ದಾರೆ ಅಂತ ಹೇಳಿ ಇಲ್ಲಿ ಗಮನವನ್ನ ಹರಿಸಬೇಕಾಗುತ್ತೆ ಮತ್ತು ಕೆಲವೊಮ್ಮೆ ಈ 2 ದಿನ ಒಂದೇ ದಿನದ ಬಸ್ಸುಗಳ ಸಂಗ್ರಹಿಸಿದ ಒಟ್ಟು ಹಣವನ್ನ ಕಂಡು ಹಿಡಿದು ವಿದ್ಯಾರ್ಥಿಗಳು ಅಲ್ಲಿಗೆ ಸ್ಟಾಪ್ ಆಗ್ತಾರೆ. ಅದನ್ನು ನಾವು ಇಲ್ಲಿ ಗಮನವನ್ನ ಇಟ್ಕೊಳ್ಬೇಕಾಗುತ್ತೆ. ನಂತರದಲ್ಲಿ ಈ ಎಲ್ಲಾ ಒಂದು ಬೆಲೆಗಳನ್ನು ತುಂಬಿದ ಮೇಲೆ ಇದು ಒಂದು ಬಹು ಹಂತದ ಗುಣಾಕಾರದ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಗುಣಾಕಾರವನ್ನ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ ಅಂತೇಳಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ನಂತರದಲ್ಲಿ ಆ 2 ಬಸ್ಸುಗಳ ಸಂಗ್ರಹಿಸಿದ ಹಣವನ್ನು ಅವರು ಸಂಕಲನ ಮಾಡಿ ಎಲ್ಲಾ ಬಸ್ಸುಗಳಿಂದ 2 ದಿನಗಳಲ್ಲಿ ಸಂಗ್ರಹಿಸಿದ ಒಟ್ಟು ಹಣವನ್ನು ಅವರು ಕಂಡು ಹಿಡಿಯಬೇಕಾಗಿರುತ್ತೆ. ಸೊ ಇದು ಒಂದು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು ಸಂಖ್ಯೆಯನ್ನ ಕರೆಕ್ಟ್ ಆಗಿ ಓದ್ತಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಈ ಕಾಮಗಳನ್ನ ಯಾವ ರೀತಿ ಹಾಕಬಹುದು ಅಂತ ಹೇಳಿ ನಾವು ಸಂಖ್ಯಾ ಕೋಷ್ಟಕದ ಮೂಲಕ ಮಕ್ಕಳಿಗೆ ವಿವರಿಸಬೇಕಾಗುತ್ತೆ. ಸಂಖ್ಯಾ ಕೋಷ್ಟಕವನ್ನ ರಚನೆ ಮಾಡಿಕೊಳ್ಳೋಣ, ಸಂಖ್ಯೆಯನ್ನ ಬರೆದುಕೊಳ್ಳೋಣ. ಸೊ ಸಂಖ್ಯೆಯಲ್ಲಿರುವ ಅಂಕಿಗಳನ್ನ ಈ ರೀತಿಯಾಗಿ ಇಲ್ಲಿ ಸಂಖ್ಯಾ ಕೋಷ್ಟಕದಲ್ಲಿ ಬರ್ಕೊಂಡಿದ್ದೀನಿ. ಈಗ ಕಾಮವನ್ನ ಇಲ್ಲಿ ಹಾಕಬಹುದು ಅಂತಂದ್ರೆ ಮೊದಲಿಗೆ ಎಡಗಡೆಯಿಂದ ಶುರು ಮಾಡಿ 3 ಸಂಖ್ಯೆ ಆದ ನಂತರ ಫಸ್ಟ್ ಮೊದಲನೇ ಕಾಮ, ನಂತರದಲ್ಲಿ ಕ್ರಮವಾಗಿ 2 ಸಂಖ್ಯೆಗಳ ಆದ್ಮೇಲೆ ನಾವು ಕಾಮಗಳನ್ನ ಹಾಕಬೇಕಾಗುತ್ತೆ. ಈ ಕಾಮಗಳು ಇಂಡಿಯನ್ ಸಿಸ್ಟಮ್ ಪದ್ಧತಿ ಆಗಿರುತ್ತೆ ಅಂತ ಹೇಳಿ ನಾವಿಲ್ಲಿ ಮಕ್ಕಳಿಗೆ ಹೇಳಬಹುದು. ಈ ಕಾಮಗಳು ಹಾಕೋದ್ರಿಂದ ನಾವು ಸಂಖ್ಯೆಯನ್ನ 52,95,000
ಎಂದು ಓದುವಲ್ಲಿ ಸಹಾಯ ಮಾಡ್ತೇವೆ ಅಂತೇಳಿ ನಾವಿಲ್ಲಿ ಹೇಳಬಹುದಾಗಿದೆ. ನಮ್ಮ ಟೀಚೋಪಿಯಾ ಆಪ್ ನಲ್ಲಿ ಈ ಎಲ್ಒಗೆ ಸಂಬಂಧಪಟ್ಟಂತೆ ಸಂಪನ್ಮೂಲಗಳಾದ ಅಭ್ಯಾಸ ಹಾಳೆಗಳು, ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು, ಪಾಠ ಸಂಯೋಜನೆಗಳು ಮತ್ತು ಎಕ್ಸ್ಪ್ಲೇನರ್ ವಿಡಿಯೋಸ್ಗಳು ಇರುತ್ತವೆ. ಇದರ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಳಬೇಕು. ಧನ್ಯವಾದಗಳು.